ಈಗ ಕಡಲೆ ಇರಲಿ, ಹಲಸಂಡೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ಬಳ್ಳಾರಿಯಲ್ಲಿ ಮತ್ತೆ ರೆಡ್ಡಿ ವರ್ಸಸ್ ರೆಡ್ಡಿ ಬೆಂಕಿ ಸ್ಫೋಟಗೊಂಡಿದೆ. ಬ್ಯಾನರ್ ಗಲಾಟೆಯ ಬೆನ್ನಲ್ಲೇ ಇದೀಗ ಬೆಂಕಿ ಗಲಾಟೆ. ಬಳ್ಳಾರಿ ರೆಡ್ಡಿಗಳ ಮಧ್ಯೆ ಬೆಂಕಿ ರಾಜಕೀಯ ಶುರುವಾಗಿದೆ. ಜನಾರ್ದನ ರೆಡ್ಡಿ ಶ್ರೀರಾಮುಲು ಅವರಿಗೆ ಸೇರಿದ ಮನೆಗೆ ಬೆಂಕಿ ಬಿದ್ದಿದೆ. ಕಾಡ್ಗಿಚ್ಚಿನಂತೆ ರೆಡ್ಡಿ ಮಾಡೆಲ್ ಹೌಸ್ ಧಗಧಗಿಸಿದೆ. ಭರತ್ ರೆಡ್ಡಿ ಬೆಂಬಲಿಗರ ವಿರುದ್ಧವೇ ಇದೀಗ ಆರೋಪವನ್ನು ಮಾಡಲಾಗ್ತಾ ಇದೆ. ಆರೋಪಿಗಳನ್ನು ಬಂಧಿಸಬೇಕು ಅಂತ ಹೇಳಿ ಬಿಜೆಪಿ ಪ್ರತಿಭಟನೆ. ತಡರಾತ್ರಿ ಬಿಜೆಪಿಯಿಂದ ದಿಢೀರ್ ಪ್ರತಿಭಟನೆ ನಡೆದಿದೆ. ಗಮನಿಸ್ತಾ ಇದ್ದೀರಿ ಒಂದು ಕಡೆ ಬಿಜೆಪಿ ಕಾರ್ಯಕರ್ತರಿಂದ ನಡೆದಂತಹ ಪ್ರತಿಭಟನೆಯ ದೃಶ್ಯ, ಮತ್ತೊಂದು ಕಡೆ ಬೆಂಕಿಗಾಹುತಿಯಾಗಿರುವಂತಹ ಮಾಡೆಲ್ ಹೌಸ್. ಇದರ ಹಿಂದೆಯೂ ಕೂಡ ಕಾಂಗ್ರೆಸ್ನ ಕೈವಾಡ ಇದೆ ಅಂತ ಹೇಳಿ ಆರೋಪವನ್ನು ಮಾಡಲಾಗಿದೆ. ಸೋಮಶೇಖರ್ ರೆಡ್ಡಿ ಅವರ ನೇತೃತ್ವದಲ್ಲಿ ತಡರಾತ್ರಿಯೇ ಬಿಜೆಪಿಯವರು ಧರಣಿಯನ್ನು ಮಾಡಿದ್ದಾರೆ. ನಮ್ಮ ತಾಯಿ ಹೆಸರಲ್ಲಿ ರುಕ್ಮಿಣಿ ಲೇಔಟ್ ಅಂತೇಳಿ ಮಾಡಿದ್ವಿ. ಇದನ್ನ ಜಿ ಸ್ಕ್ವೇರ್ ಅಂತ ಕೂಡ ಕರೀತಾರೆ. ಏನಾಗಿದೆ, ಸಾಯಂಕಾಲ ಎಲ್ಲರೂ ವಾಕಿಂಗ್ ಮಾಡೋ ಟೈಮ್ನಲ್ಲಿ ಪುಡಾರಿಗಳು ಅಂದರೆ ಭರತ್ ರೆಡ್ಡಿ ಫಾಲೋವರ್ಸ್ ಏನು 1ನೇ ತಾರೀಕು ನಮ್ಮ ಮನೆ ತಮ್ಮನ ಮನೆ ಮೇಲೆ ಗಲಾಟೆ ಮಾಡಿದ್ರು, ಅವರು ಇಲ್ಲಿ ಬಂದು ಒಂದು 15 ಜನ ಬಂದು ಪೆಟ್ರೋಲು ಡೀಸೆಲ್ ಹಾಕಿ ಏನೋ ಒಂದು ಮಾಡೆಲ್ ಹೌಸ್ ಅಂತ ನಾವು ಒಂದು ಕಟ್ಟಿದ್ದೀವಿ. ಇದನ್ನ ಜನರಿಗೆಲ್ಲ ತೋರಿಸಿ ನಾಳೆ ಲೇಔಟಲ್ಲಿ ಇಂಥ ಮಾಡೆಲ್ ಹೌಸಸ್ಸೇ ಬರ್ತಾವೆ ಅಂತೇಳಿ ತೋರಿಸ್ಲಿಕ್ಕೆ ಇದೊಂದು ಮಾಡೆಲ್ ಹೌಸ್ ಕಟ್ಟಿದ್ದೀವಿ. ಅದನ್ನ ಪೆಟ್ರೋಲು ಡೀಸೆಲ್ ಹಾಕಿ ಕಂಪ್ಲೀಟ್ ಗ್ಲಾಸ್ ಹೌಸ್ನ ಫಸ್ಟು ಗ್ಲಾಸ್ ಡೋರ್ನ ಒಡೆ ಬಡಿದಿದ್ದಾರೆ. ಒಳಗೆ ನುಕ್ಕಿ ಕಂಪ್ಲೀಟ್ ಸ್ಟೆಪ್ಸ್ಗೆ ಪ್ರತಿ ಆ ಕಡೆ ಈ ಕಡೆ ವುಡ್ ಏನೇನು ಫರ್ನಿಚರು ಬೆಡ್ಗಳು ಎಲ್ಲದಕ್ಕೂ ಪೆಟ್ರೋಲು ಡೀಸೆಲ್ ಎಲ್ಲ ಹಾಕಿ ಸೋಫಾ ಸೆಟ್ಗಳು ಎಲ್ಲ ಕಂಪ್ಲೀಟ್ ಸುಟ್ಬಿಟ್ಟಿದ್ದಾರೆ. ಯಾರು ಮಾಡಿದಾರೆ ಇದನ್ನ 100% ಈಗ ಭರತ್ ರೆಡ್ಡಿ ಫಾಲೋವರ್ಸ್ ಅವರು. ಈಗ ಆತ ಭಸ್ಮ ಮಾಡ್ತೀನಿ ಅಂತ ಹೇಳಿದ್ದಾನೆ. ಅಲ್ಲಿ ಬಂದು ಭಸ್ಮ ಮಾಡ್ಲಿಕ್ಕೆ ಆಗ್ಲಿಲ್ಲ ಆತನ ಕೈಯಲ್ಲಿ. ಇಲ್ಲಿ ಯಾರು ಇರಲ್ಲ ಅಂತೇಳಿ ಇಲ್ಲಿ ಬಂದು ಇಲ್ಲಿ ಭಸ್ಮ ಮಾಡಿಸಿದ್ದಾರೆ. ಇಲ್ಲಿ CCTV ಇಲ್ಲ, ಬಟ್ ಇದನ್ನ ರೆಕಾರ್ಡ್ ಮಾಡ್ಕೊಂಡಿದ್ದಾರೆ. ಮತ್ತೆ ಫೋಟೋ ಸಿಕ್ಕಿದೆ. ಯಾರು ಅವರು ಬಂದು ಸುಡ್ಲಿಕ್ಕೆ ಬಂದಿದ್ದಾರಲ್ಲ, 1ನೇ ತಾರೀಕು ಅವ್ನು ಗಲಾಟೆಗೆ ಬಂದಿದ್ದ. ಅವನು ಇಲ್ಲಿ ಎಲ್ಲಿ ನೆಕ್ಸ್ಟ್ ಡೇ ಗಲಾಟೆ ಅಂದರೆ ನಮ್ಮನ್ನ ಪೊಲೀಸ್ ಎಲ್ಲಿ ಇದು ಮಾಡ್ತಾರೋ ಅಂತೇಳಿ ಅವನು ಜೀಪ್ ಹಾಕೊಂಡು ಮರಮನಹಳ್ಳಿಗೆ ಹೋಗಿದ್ದಾನೆ. ಮರಮನಹಳ್ಳಿ ಒಂದು ಹೊಲದಲ್ಲಿ ಫೈರ್ ಹಾಕೊಂಡು ಅಲ್ಲಿ ಇದು ಬೆಂಕಿ ಇದು ಮಾಡ್ಕೊತಾ ಇದ್ರೆ ನಮ್ಮ ಏನು ಶ್ರೀರಾಮುಲುಗೆ ಭಾಳ ಇದ್ದಿದ್ದವರು ಅವರು ಅಲ್ಲಿ ಅವನ್ನ ಇಟ್ಕೊಂಡಿದ್ದಾರೆ. ಏನು ಇಲ್ಲಿ ಬಂದಿ ಅಂತಂದ್ರೆ ಅವಾಗ ಅವ್ನು ಹೇಳ್ಬಿಟ್ಟಿಲ್ಲ ಇಲ್ಲಿ ಗಲಾಟೆ ಆಯ್ತು ಅದಕ್ಕೆ ಓಡಿ ಬಂದಿವಿ ಅಂತಂದ್ರೆ ಅವರು ಒದ್ದು ಅವನ್ನ ಓಡಿಸಿದ್ದಾರೆ. ಅವನೇ ಇಲ್ಲಿ ಫೋಟೋ ಅದು ಕೂಡ ಸೇಮ್ ಸಿಕ್ಕಿದೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ವಿನಾಯಕ್ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ. ವಿನಾಯಕ್, ಬ್ಯಾನರ್ ಗಲಾಟೆಯ ಬೆನ್ನಲ್ಲೇ ಇದೀಗ ಬೆಂಕಿ ಗಲಾಟೆ ಶುರುವಾಗಿದೆ. ಸೋಮಶೇಖರ್ ರೆಡ್ಡಿ ಅವರು ಹೇಳ್ತಿದ್ದಾರೆ ಡೌಟೇ ಇಲ್ಲ ಕಾಂಗ್ರೆಸ್ನವರದೇ ಕೈವಾಡ ಅಂತ ಹೇಳಿ. ಸದ್ಯಕ್ಕೆ ಏನೆಲ್ಲ ಬೆಳವಣಿಗೆಗಳಾಗಿದೆ ಅಂತ ಹೇಳಿ ಪ್ರತಿಭಟನೆ ತಡರಾತ್ರಿ ನಡೆದಿದೆ. ಇವತ್ತು ಮತ್ತಷ್ಟು ತೀವ್ರ ಸ್ವರೂಪವನ್ನು ಪಡೆದುಕೊಳ್ಳುವ ಸಾಧ್ಯತೆ ಇದೆಯಾ, ಹೇಗೆ? ಖಂಡಿತ ಮಧುಶ್ರೀ, ಜನವರಿ 1ನೇ ತಾರೀಕು ಏನು ವಾಲ್ಮೀಕಿ ಪುತ್ಥಳಿ ಅನಾವರಣ ನಿಮಿತ್ತ ಏನು ಬ್ಯಾನರ್ಗಳನ್ನು ಹಾಕಲಾಗಿತ್ತು, ಆ ಸಂದರ್ಭದಲ್ಲಿ ಬ್ಯಾನರ್ ಗಲಭೆ ನಡೆದಿತ್ತು. ಆ ಸಂದರ್ಭದಲ್ಲಿ ನಾವು ಹೇಳ್ತಾ ಬಂದಿದ್ವಿ ಸದ್ಯ ಬಳ್ಳಾರಿ ಬೂದಿ ಮುಚ್ಚದ ಕೆಂಡದ ಥರ ಇದೆ ಅಂತೇಳಿ. ಅದಕ್ಕೆ ಪ್ರತಿಕೂಲವಾಗಿ ಇದೀಗ ಜನಾರ್ದನ ರೆಡ್ಡಿ ಅವರಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಜಿ ಸ್ಕ್ವೇರ್ ಲೇಔಟ್ನಲ್ಲಿರ್ತಕ್ಕಂತಹ ಒಂದು ಮಾಡೆಲ್ ಹೌಸ್ಗೆ ನಿನ್ನೆ ಬೆಂಕಿ ಹಚ್ಚಿರುವಂಥದ್ದು. ನಾ ಈಗ ಮಾಡೆಲ್ ಹೌಸ್ನ ಮುಂಭಾಗದಲ್ಲಿದ್ದೀವಿ, ಗಮನಿಸ್ಬೋದು. ಇಲ್ಲಿ ಪೊಲೀಸ್ ಸೆಕ್ಯೂರಿಟಿ ಕೂಡ ಹಾಕಿರುವಂಥದ್ದು. ಅಂದರೆ ಇಲ್ಲಿ ಪ್ರಮುಖವಾಗಿ ಇದು ಸುಮಾರು 109 ಎಕರೆ ಇರ್ತಕ್ಕಂಥ ಜಾಗ. ಇದನ್ನು ಲೇಔಟನ್ನು ಮಾಡಬೇಕು ಮತ್ತು ಇದನ್ನು ಇಂಪ್ರೂವ್ಮೆಂಟ್ ಮಾಡಬೇಕು ಅಂತೇಳಿ ಜಿ ಸ್ಕ್ವೇರ್ ಅವರಿಗೆ ಆ ಸಂದರ್ಭದಲ್ಲಿ ಕೊಟ್ಟಿರ್ತಾರೆ. ಹೀಗಾಗಿ ಇಲ್ಲಿ ರಸ್ತೆಗಳನ್ನಾಗಿರ್ಬೋದು ಮತ್ತು ಇದೇ ರೀತಿಯಾಗಿರ್ತಕ್ಕಂಥ ಮಾಡೆಲ್ ಹೌಸ್ಗಳನ್ನು ನಿರ್ಮಾಣ ಮಾಡಿಕೊಡ್ತೀವಿ ಅನ್ನೋ ಕೂಡ ಇದನ್ನು ನಿರ್ಮಾಣ ಮಾಡಿರುವಂಥದ್ದು. ಆದರೆ ಸದ್ಯ ನಿನ್ನೆ ಸಂಜೆ ವೇಳೆಗೆ ಒಂದು 6-6:30 ಸುಮಾರಿಗೆ ಸುಮಾರು 10ರಿಂದ 15 ಜನ ದುಷ್ಕರ್ಮಿಗಳು ಈ ಸ್ಥಳಕ್ಕೆ ಬಂದು ಪೆಟ್ರೋಲ್ನ ಉಗ್ಗುವ ಮೂಲಕವಾಗಿ ಬೆಂಕಿಯನ್ನು ಹಚ್ಚಿದ್ದಾರೆ ಅನ್ನೋ ಆರೋಪವನ್ನು ಇದೀಗ ಏನು ಮಾಜಿ ಶಾಸಕರಾಗಿರ್ತಕ್ಕಂಥ ಸೋಮಶೇಖರ್ ರೆಡ್ಡಿ ಅವರು ಕೂಡ ಆರೋಪ ಮಾಡ್ತಾ ಇರುವಂಥದ್ದು. ಅಲ್ಲಿ ಕೂಡ ಪ್ರಮುಖವಾಗಿ ಅವರು ಕಾಂಗ್ರೆಸ್ನವರೇ ಅನ್ನೋದು ಗಂಭೀರವಾಗಿರ್ತಕ್ಕಂಥ ಆರೋಪ ಆಗಿದೆ. ಹೀಗಾಗಿ ನಿನ್ನೆ ಸ್ಥಳಕ್ಕೆ ಪೊಲೀಸ್ ಅಧಿಕಾರಿಗಳಾಗಿರ್ಬೋದು, ಅಗ್ನಿಶಾಮಕ ದಳದ ಸಿಬ್ಬಂದಿಗಳಾಗಿರ್ಬೋದು ಮತ್ತು FSL ಟೀಮ್ ಕೂಡ ಬಂದು ಇಲ್ಲಿ ಸಾಕಷ್ಟು ಪರಿಶೀಲನೆ ಕೂಡ ಮಾಡಿರುವಂಥದ್ದು. ಅದೇ ಪ್ರಮುಖವಾಗಿ ನಿನ್ನೆ ಸಾಕಷ್ಟು ಕತ್ಲ ಆಗಿರೋ ಹಿನ್ನೆಲೆಯಲ್ಲಿ ಸಾಕ್ಷ್ಯಾಧಾರಗಳನ್ನು ಕಲೆ ಹಾಕಲಿಕ್ಕೆ ಸಾಧ್ಯ ಆಗಿರಲಿಲ್ಲ ಅನ್ನೋ ಮಾಹಿತಿಯನ್ನು SP ಅವರು ಕೊಟ್ಟಿರುವಂಥದ್ದು. ಹೀಗಾಗಿ ಬೆಳಗ್ಗೆ ಇನ್ನೊಂದು ಸ್ವಲ್ಪ ಕೆಲವೇ ಕ್ಷಣಗಳಲ್ಲಿ ಈ ಮನೆಗೆ FSL ಟೀಮ್ ಆಗಿರ್ಬೋದು ಮತ್ತು ತನಿಖಾಧಿಕಾರಿಗಳ ಟೀಮು ಸ್ಥಳಕ್ಕೆ ಭೇಟಿ ಕೊಡ್ತದೆ ಮತ್ತು ಪ್ರಮುಖವಾಗಿರತಕ್ಕಂಥ ಸಾಕ್ಷಿಗಳನ್ನು ಕೂಡ ಕಲೆ ಹಾಕುವ ನಿಟ್ಟಿನಲ್ಲಿ ಕೂಡ ಕೆಲಸಗಳು ಆರಂಭ ಆಗ್ತವೆ. ಅಂದರೆ ಇಲ್ಲಿ
ಬ್ಯಾನರ್ ಗಲಾಟೆ ಎಲ್ಲೋ ಒಂದು ಕಡೆ ಈಗ ಬೆಂಕಿ ಹಚ್ಚುವ ನಿಟ್ಟಿನಲ್ಲಿ ಹೋಯ್ತಾ ಅನ್ನೋದು ಕೂಡ ಸಾಕಷ್ಟು ಅನುಮಾನಕ್ಕೆ ಎಡೆ ಮಾಡಿಕೊಡುವಂಥದ್ದು. ಇಲ್ಲಿ ಸೋಮಶೇಖರ್ ರೆಡ್ಡಿ ಅವರು ಆರೋಪ ಮಾಡುವ ಪ್ರಕಾರವಾಗಿ ಒಂದು ವೇಳೆ ಏನಾದರೂ ಕಾಂಗ್ರೆಸ್ನ ಅದು ಶಾಸಕ ಭರತ್ ರೆಡ್ಡಿ ಅವರ ಫಾಲೋವರ್ಸೇ ಈ ಘಟನೆಯನ್ನು ಮಾಡಿದರೆ ನಿಜಕ್ಕೂ ಕೂಡ ಇದು ಮತ್ತೊಂದು ರೀತಿ ದೊಡ್ಡ ತಿರುವನ್ನು ಪಡ್ಕೊಳ್ತದೆ ಮತ್ತು ಎರಡು ರೆಡ್ಡಿ ವರ್ಸಸ್ ರೆಡ್ಡಿ ಮತ್ತಷ್ಟು ಗಲಭೆಗಳು ಹೆಚ್ಚಾಗುವ ಸಾಧ್ಯತೆ ಕೂಡ ದಟ್ಟವಾಗಿರುವಂಥದ್ದು. ಹೀಗಾಗಿ ಇದನ್ನು ಹೇಗೆ ಪೊಲೀಸ್ ಇಲಾಖೆ ನಿಭಾಯಿಸುತ್ತೆ ಅನ್ನೋದು ಕೂಡ ಸಾಕಷ್ಟು ಯಕ್ಷ ಪ್ರಶ್ನೆ ಕಾಡ್ತಾ ಇರುವಂಥದ್ದು. ಯಾಕಂತಂದರೆ ಸತತವಾಗಿ 22 ದಿನಗಳಿಂದ ಕೂಡ ಶಾಸಕ ಭರತ್ ರೆಡ್ಡಿ ಅವರ ಮನೆ ಮುಂಭಾಗದಲ್ಲಿ ಕೂಡ ಸಾಕಷ್ಟು ಟೈಟ್ ಸೆಕ್ಯೂರಿಟಿಗಳನ್ನು ಹಾಕಿದ್ದಾರೆ. ಈ ಕಡೆ ಜನಾರ್ದನ್ ರೆಡ್ಡಿ ಅವರ ಮನೆ ಮುಂಭಾಗದಲ್ಲಿ ಕೂಡ ಸಾಕಷ್ಟು ಪೊಲೀಸ್ ಟೈಟ್ ಸೆಕ್ಯೂರಿಟಿನ ಹಾಕಿದ್ದಾರೆ. ಆದರೆ ಇಲ್ಲಿ ಸುಮಾರು ನಗರದಿಂದ ಒಂದು 8 ಕಿಲೋಮೀಟರ್ ಹೊರಭಾಗದಲ್ಲಿರ್ತಕ್ಕಂತಹ ಜಿ ಸ್ಕ್ವೇರ್ ಅಂದರೆ ಇದು ರುಕ್ಮಿಣಿ ಲೇಔಟ್ ಅಂತಲೂ ಕೂಡ ಕರೀತಾರೆ. ಇಲ್ಲಿ ಕೂಡ ಯಾರು ಇಲ್ಲದೆ ಇರುವಂಥ ಸಂದರ್ಭದಲ್ಲಿ ಬಂದು ಈ ರೀತಿಯಾಗಿರ್ತಕ್ಕಂಥ ದುಷ್ಕೃತ್ಯವನ್ನು ಎರಿಸಿದ್ರು. ಅದೃಷ್ಟವಶಾತ್ ಏನಂತಂದರೆ ಇಲ್ಲಿ ಮನೆಯಲ್ಲಿ ಯಾರೂ ಇರಲಿಲ್ಲ. ಜೊತೆಗೆ ಈ 109 ಎಕರೆ ಏನು ಲೇಔಟ್ ಇದೆ ಇಲ್ಲಿ ಸದ್ಯಕ್ಕೆ ಯಾವುದೂ ಕೂಡ ಮನೆಯನ್ನು ಕಟ್ಟಿಸಲಾಗಿಲ್ಲ. ಕಾರಣ ಏನಂತಂದರೆ ಏನು CBI ದಾಳಿ ಆಗಿರುತ್ತೆ ಈ ಹಿಂದೆ ಜನಾರ್ದನ್ ರೆಡ್ಡಿ ಅವರ ಮನೆ ಮೇಲೆ. ಆ ಸಂದರ್ಭದಲ್ಲಿ ಇದು ಇಲೀಗಲ್ ಆಗಿ ಲಿಟಿಗೇಷನ್ ಬಂದಿದ್ದಂಥ ವಿಚಾರವಾಗಿ ಈ ಸೈಟ್ ಯಾವುದೇ ರೀತಿ ಸದ್ಯ ಡೆವಲಪ್ಮೆಂಟ್ ಆಗಿರಲಿಲ್ಲ. ಹೀಗಾಗಿ ಇರ್ತಕ್ಕಂಥ ಮನೆಗೆ ನಿನ್ನೆ ದುಷ್ಕರ್ಮಿಗಳು ನುಗ್ಗಿ ಬೆಂಕಿಯನ್ನು ಹಚ್ಚುವ ಕಾರ್ಯವನ್ನು ಮಾಡಿದ್ದಾರೆ. ಹೀಗಾಗಿ ಇನ್ನೇನು ಬೆಳಗ್ಗೆ ಕೆಲವೇ ಕ್ಷಣಗಳಲ್ಲಿ FSL ಟೀಮ್ ಬರ್ತದೆ. ಜೊತೆಗೆ ಪೊಲೀಸ್ ಅಧಿಕಾರಿಗಳು ಒಂದು ಮತ್ತಷ್ಟು ತನಿಖೆಯನ್ನು ಚುರುಕುಗೊಳಿಸ್ತಾರೆ. ಮಧುಶ್ರೀ, ಧನ್ಯವಾದ ವಿನಾಯಕ್ ತಮ್ಮ ಮಾಹಿತಿಗಾಗಿ. ವಾಹ್, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. असली मसाला यस यस MDH